ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಾಯರ ದರ್ಶನವನ್ನ ಮಾಡಲು ನಾವು ಆಗಾಗ್ಗೆ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾನೆ ಇರುತ್ತೇವೆ. ಅಲ್ಲಿಂದ ಮನೆಗೆ ಬರುವಾಗ ಮಂತ್ರಾಕ್ಷತೆ, ಕಲ್ಲು ಸಕ್ಕರೆ, ಲಡ್ಡುಗಳು ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ತೆಗೆದುಕೊಂಡು ಬರ್ತೇವೆ. ಆದರೆ ಇನ್ನು ಮುಂದೆ ನೀವು ಮಂತ್ರಾಲಯಕ್ಕೆ ಹೋಗಿ ಮನೆಗೆ ಬರುವಾಗ ತಪ್ಪದೆ ಈ ಎರಡು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ. ಆ ಎರಡು ವಸ್ತುಗಳು ಯಾವುವು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ನೀವೇನಾದರೂ ರಾಘವೇಂದ್ರ ಸ್ವಾಮೀಜಿಯವರ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ರಾಘವೇಂದ್ರ ಅಂತ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ನೀವು ಯಾವಾಗ ಮಂತ್ರಾಲಯಕ್ಕೆ ಹೋಗಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮಂತ್ರಾಲಯ ರಾಯರ ಪವಿತ್ರ ಸನ್ನಿಧಾನ. ಇದು ಮಂತ್ರಾಲಯ. ಮಂತ್ರಾಲಯದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮೀಜಿಗಳೇ ನೆಲೆಸಿದ್ದಾರೆ ಎನ್ನುವ ನಂಬಿಕೆಯಿದೆ. ಅಂತಹ ಪವಿತ್ರ ಹಾಗೂ ಶ್ರೇಷ್ಠ ಸನ್ನಿಧಾನಕ್ಕೆ ಭೇಟಿ ನೀಡುವಾಗ ಅಲ್ಲಿಂದ ಮನೆಗೆ ಹಿಂತಿರುಗಿ ಬರುವಾಗ ತಪ್ಪದೆ ನೀವು ಈ ಎರಡು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಮಂತ್ರಾಲಯಕ್ಕೆ ಬರುವಾಗ ಈ ಎರಡು ವಸ್ತುಗಳನ್ನು ಮನೆಗೆ ತರೋದ್ರಿಂದ ನಿಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಜೀವನದಲ್ಲಿ ಸಕಲ ಸಂತೋಷ, ಸಮೃದ್ಧಿ, ಶಾಂತಿ ನೆಲೆಸುತ್ತೆ. ಮಂತ್ರಾಲಯದಿಂದ ಮನೆಗೆ ಬರುವಾಗ ನಾವು ಯಾವ ಎರಡು ವಸ್ತುಗಳನ್ನು ಮನೆಗೆ ತಂದ್ರೆ ಅದರಿಂದ ಶುಭವಾಗತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಂತ್ರಾಲಯದಿಂದ ಬರುವಾಗ ಎರಡು ವಸ್ತುಗಳನ್ನು ತರಬೇಕು. ಮೊದಲನೆಯದು ಗುರು ರಾಘವೇಂದ್ರರ ಪಾದುಕೆ. ಹೌದು, ಮಂತ್ರಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ರಾಯರನ್ನ ಪೂಜಿಸುವ ಸಮಯದಲ್ಲಿ ರಾಯರ ಮೂಲ ಪಾದುಕೆಯನ್ನ ಇಟ್ಟು ಪೂಜಿಸುವುದು ಅಲ್ಲಿನ ಪೂಜೆಯ ಪದ್ಧತಿಯಾಗಿರುತ್ತೆ. ಈ ಮೂಲ ಪಾದುಕೆಯನ್ನ ಯಾರಿಂದಲೂ ಮನೆಗೆ ತೆಗೆದುಕೊಂಡು ಬರಲು ಸಾಧ್ಯವೇ ಇಲ್ಲ. ಆದರೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ಅಕ್ಕಪಕ್ಕದ ಕೆಲವು ಅಂಗಡಿಗಳಲ್ಲಿ ರಾಯರ ಪಾದುಕೆಗಳನ್ನ ಮಾರಾಟಕ್ಕೆ ಇಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಅಲ್ಲಿಂದ ರಾಯರ ಪಾದುಕೆಗಳನ್ನ ಮನೆಗೆ ತೆಗೆದುಕೊಂಡು ಬರಬೇಕು. ಇದನ್ನು ಮಂತ್ರಾಲಯದಿಂದ ಬರುವಾಗ ತೆಗೆದುಕೊಂಡು ಬರುವುದು ತುಂಬಾನೇ ಮಂಗಳಕರ. ಇದನ್ನು ಮನೆಗೆ ತಂದು ಒಂದು ತಟ್ಟೆಯಲ್ಲಿಟ್ಟು ನಿತ್ಯವೂ ಪೂಜೆ ಮಾಡಬೇಕು, ಅಥವಾ ಗುರುವಾರದ ದಿನವಾದರೂ ಪೂಜೆಯನ್ನ ಮಾಡಲೇಬೇಕು. ಇದು ನಿಮಗೆ ರಾಯರ ಅನುಗ್ರಹ ಪಡೆದುಕೊಳ್ಳಲು ಸಹಾಯ ಮಾಡುತ್ತೆ. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖವಾದ ವಿಷಯ ಏನಂತಂದ್ರೆ, ಯಾವುದೇ ಪ್ಲಾಸ್ಟಿಕ್ನಿಂದ ಮಾಡಿದ ಅಥವಾ ಕಬ್ಬಿಣದಿಂದ ಮಾಡಿದ ಪಾದುಕೆಗಳನ್ನು ತೆಗೆದುಕೊಂಡು ಬರಬಾರದು. ಮುಂದಿನ ಸರ್ತಿ ಮಂತ್ರಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಯರ ಪಾದುಕೆಗಳನ್ನ ಪಂಚಲೋಹದಿಂದ ಮಾಡಿದ ರಾಯರ ಪಾದುಕೆಗಳನ್ನ ತೆಗೆದುಕೊಂಡು ಬಂದ್ರೆ ನಿಮಗೆ ಶುಭಕರವಾಗತ್ತೆ. ಇನ್ನು ಎರಡನೆಯ ವಸ್ತು ಯಾವುದು ಅಂತಂದ್ರೆ ಮೃತ್ತಿಕಾ. ಮೃತ್ತಿಕಾ ಎನ್ನುವಂತಹದ್ದು ಮಂತ್ರಾಲಯದಲ್ಲಿ ಸಿಗುವಂತಹ ಪವಿತ್ರವಾದ ಮಣ್ಣಾಗಿದೆ. ಇದೊಂದು ದೈವಿಕ ಶಕ್ತಿಯುಳ್ಳ ಹಾಗೂ ಅತ್ಯಂತ ಪಾವಿತ್ರತೆಯನ್ನು ಹೊಂದಿರುವ ಮಣ್ಣಾಗಿದೆ. ಇದು ಮಂತ್ರಾಲಯದ ಸನ್ನಿಧಾನದಲ್ಲಿನ ತುಳಸಿ ವನವಾಗಿದೆ. ಈ ತುಳಸಿ ವನದಲ್ಲಿ ಸಾವಿರಾರು ತುಳಸಿ ಗಿಡಗಳಿದ್ದು ಅವುಗಳನ್ನು ಪ್ರತಿನಿತ್ಯವೂ ಧೂಪ ದೀಪಗಳಿಂದ ಪೂಜೆ ಮಾಡಲಾಗತ್ತೆ. ಅಲ್ಲಿನ ಮಣ್ಣಿಗೂ ಕೂಡ ಪೂಜೆಯನ್ನ ಮಾಡಿ ಆ ಮಣ್ಣನ್ನು ಒಂದು ಪೂಜೆ ತಟ್ಟೆಯಲ್ಲಿ ತೆಗೆದುಕೊಂಡು ಬಂದು ರಾಯರ ವೃಂದಾವನದಲ್ಲಿ ಇಟ್ಟು ಪೂಜೆಯನ್ನ ಮಾಡಲಾಗತ್ತೆ. ನಂತರ ಈ ಮಣ್ಣನ್ನ ಭಕ್ತಾದಿಗಳಿಗೆ ನೀಡಲಾಗತ್ತೆ. ಈ ಮಣ್ಣನ್ನ ನೀಡುವುದಕ್ಕೂ ಒಂದಿಷ್ಟು ನಿಯಮಗಳು ಇರುತ್ತೆ. ಯಾಕಂದ್ರೆ ಇದು ಅತ್ಯಂತ ಪವಿತ್ರವಾದ ಹಾಗೂ ದೈವಿಕ ಶಕ್ತಿಯುಳ್ಳ ಮಣ್ಣಾಗಿದ್ದು ಇದಕ್ಕೆ ಮಡಿ ಮೈಲಿಗೆಯ ಅವಶ್ಯಕತೆ ಇದೆ. ಈ ಮಣ್ಣು ಮೈಲಿಯಾಗದಂತೆ ಅಥವಾ ಅಶುದ್ಧವಾಗದಂತೆ ನೋಡಿಕೊಳ್ಳಬೇಕಾಗತ್ತೆ. ಸೊ ಈ ಮೃತ್ತಿಕೆಯನ್ನು ಕೂಡ ನೀವು ಮಂತ್ರಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಬರಬೇಕು. ಇನ್ನು ಮಂತ್ರಾಲಯದಿಂದ ತಂದಿರುವ ಈ ಎರಡೂ ಪವಿತ್ರವಾದ ವಸ್ತುಗಳನ್ನು ಮನೆಯಲ್ಲಿ ನಾವು ಇಟ್ಟುಕೊಳ್ಳೋದ್ರಿಂದ ಜೀವನದಲ್ಲಿನ ಸಮಸ್ಯೆಗಳು ಕಂಡು ಕೇಳರಿಯದಂತೆ ಒಂದೊಂದಾಗಿ ಕಳೆದು ಹೋಗುತ್ತವೆ. ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲು ಪ್ರಾರಂಭವಾಗತ್ತೆ. ಈ ಕಾರಣಕ್ಕಾಗಿಯೇ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ಅಲ್ಲಿಂದ ಮನೆಗೆ ಬರುವಾಗ ಈ ಎರಡು ವಸ್ತುಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಬನ್ನಿ. ರಾಯರ ಮಠದಲ್ಲಿ ನೀಡಲಾಗುವ ಮಂತ್ರಾಕ್ಷೆಯನ್ನ ನೀವು ತಲೆಗೆ ಹಾಕೊಳ್ಳುತ್ತೀರಾ. ಅದು ಕೆಲವು ನಿಮಿಷಗಳಲ್ಲಿ ಅದು ಕೆಳಗೆ ಬೀಳುತ್ತೆ. ಮಂತ್ರಾಕ್ಷೆಗೆ ಅಪಾರ ಶಕ್ತಿಯಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಕೆಲಸಗಳು ಎಲ್ಲವೂ ಕೂಡ ಯಶಸ್ವಿಯಾಗೋದು ಖಚಿತ. ಆದರೆ ಒಂದು ವೇಳೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದು ಪ್ರೂವ್ ಆಗಿದೆ. ಯಾಕಂದ್ರೆ ಇದು ರಾಯರಿಗೆ ನೀವು ಮಾಡುವಂತಹ ಅಪಮಾನ ಅವಮಾನವಾಗಿರುತ್ತೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಹೊಂದೋದಕ್ಕೆ ಮಂತ್ರಾಕ್ಷತೆ ಒಳ್ಳೆಯ ಕಾರ್ಯ ಮಾಡುತ್ತೆ.
ರಾಯರ ಮಠದಲ್ಲಿ ಕೊಡಲಾಗುವಂತಹ ಮಂತ್ರಾಕ್ಷಿಯನ್ನ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಹಾಕಿ ಅದನ್ನು ನೀವು ದೇಹದ ಬಲಭಾಗದಲ್ಲಿ ಇಟ್ಕೊಳ್ಬೇಕು. ಅಂದರೆ ಬಲಭಾಗದ ಜೇಬಲ್ಲಿ ಇಟ್ಕೊಂಡ್ರೆ ನಿಮಗೆ ಯಶಸ್ವಿ ಸಂಪೂರ್ಣವಾಗಿ ಸಿಗತ್ತೆ ಅಂತ ಹೇಳಲಾಗತ್ತೆ. ನಂತರ ಮನೆಗಳಿಗೆ ತೆರಳಿದಾಗ ಅದಕ್ಕೆ ಶ್ರೀಗಂಧವನ್ನ ನೀರಿನಲ್ಲಿ ಬಳಸಿ ಒಂದೆರಡು ತುಳಸಿ ದಳಗಳನ್ನು ಹಾಕಿ ತಲೆಗೆ ಪ್ರೋಕ್ಷಣೆಯನ್ನ ಮಾಡಿಕೊಂಡ್ರೆ ಗುರು ರಾಯರನ್ನ ನೆನೆಯುತ್ತಾ ಯಾವುದೇ ಕಾರ್ಯಗಳನ್ನು ಮಾಡಿದ್ರೂ ಯಶಸ್ವಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗತ್ತೆ. ಬಟ್ಟೆಯಲ್ಲಿದ್ದ ಅಕ್ಷತೆಯನ್ನ ನಿತ್ಯ ತಲೆಗೆ 2 ಕಾಳುಗಳನ್ನು ಹಾಕಿಕೊಳ್ಳಿ ಮಂತ್ರಾಕ್ಷತೆಯನ್ನ ಶೇಖರಣೆ ಮಾಡಿಕೊಳ್ಳೋದು ಒಳ್ಳೆಯದೇ. ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಮಂತ್ರಾಕ್ಷತೆಯನ್ನ ನಿಮ್ಮ ತಲೆಯಲ್ಲಿ ಹಾಕಿದ್ರೆ ರಾಯರ ಶ್ರೀರಕ್ಷೆ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಲಾಗತ್ತೆ. ಮಂತ್ರಾಕ್ಷತೆಗೆ ಅಪಾರ ಶಕ್ತಿ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತ್ರ ನಿಮ್ಮ ಕೆಲಸದಲ್ಲಿ ಜಯ ಸಿಗತ್ತೆ. ಇಲ್ಲ ಅಂತಂದ್ರೆ ಯಶಸ್ವಿ ಸಿಗೋದಿಲ್ಲ, ಅಪಯಶಸ್ಸು ಸಿಗೋದು ಪಕ್ಕ. ಇದೇ ಕಾರಣಕ್ಕೆ ಮಂತ್ರಾಕ್ಷತೆಯನ್ನ ಜೀವಾಮೃತ ಅಂತಲೂ ಕೂಡ ಕರೆಯಲಾಗತ್ತೆ. ಮಂತ್ರಾಕ್ಷತೆ ಅಂತಂದ್ರೆ ಮಂತ್ರಿಸಿದ ಮಂತ್ರಪೂರ್ವಕವಾದಂತಹ ಅಕ್ಷತೆ ಅಂತ ಅರ್ಥ. ಗುರುಗಳು ಕೊಡುವ ಮಂತ್ರಾಕ್ಷತೆಯನ್ನ ಸುವರ್ಣ ಮಂತ್ರಾಕ್ಷತೆ ಅಂತಲೂ ಕೂಡ ಕರೆಯಲಾಗತ್ತೆ. ಮಂತ್ರಾಕ್ಷತೆ ದೇಹ, ಪ್ರಾಣ ಹಾಗೂ ಆತ್ಮಗಳಿಗೆ ಪೋಷಣೆಯನ್ನ ಕೊಡುತ್ತೆ. ಇದೊಂದು ದೊಡ್ಡ ಕವಚ ಇದ್ದ ಹಾಗೆ ಇಷ್ಟಪ್ರಾಪ್ತಿ ನಿಶ್ಚಿತ ಅಂತ ಹೇಳಲಾಗತ್ತೆ, ದೌರ್ಭಾಗ್ಯ ನಾಶ ಅಂತ ಹೇಳಲಾಗತ್ತೆ. ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಆರಾಧನೆ ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನ ಬಯಸುತ್ತೋ ಅದನ್ನ ಅನುಗ್ರಹಿಸುತ್ತದೆ ಅಂತ ಸ್ತೋತ್ರದ ಉತ್ತರವಾಗಿದೆ. ಶ್ರೀ ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮೀಜಿಯವರು ಸನ್ಯಾಸ ಪ್ರತಿಜ್ಞೆ ಮಾಡಲಿರುವ ದಿನ ಅವರ ಪತ್ನಿ ಸರಸ್ವತಿ ಬಾಯಿ ಅವರಿಗೆ ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನ ನೋಡೋದಕ್ಕೆ ಬಯಸ್ತಾಳೆ. ಅವರು ಮಠದ ಕಡೆಗೆ ಓಡಿ ಹೋಗ್ತಾರೆ. ಆದರೆ ಬಲವಾದ ಗಾಳಿ ಅವರನ್ನ ಮುಂದೆ ಹೋಗೋದಕ್ಕೆ ನಿರ್ಬಂಧ ಮಾಡುತ್ತೆ. ಇದರಿಂದ ಮನನೊಂದ ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಆಕೆಯ ಆತ್ಮವು ಭೂಮಿ ಮತ್ತು ಸ್ವರ್ಗದ ನಡುವೆ ಸಿಕ್ಕಾಕಿಕೊಂಡಿರುತ್ತೆ. ಯಾಕಂತಂದ್ರೆ ಅವರು ಸಮಯಕ್ಕೆ ಮುಂಚೆಗೆ ಮರಣವನ್ನ ಹೊಂದಿರ್ತಾರೆ. ಆಕೆ ಕೊನೆಯ ಆಸೆ ಪೂರೈಸೋದಕ್ಕೆ ಅವರ ಆತ್ಮವು ಮಠಕ್ಕೆ ಪ್ರಯಾಣ ಬೆಳೆಸುತ್ತೆ ಮತ್ತು ಅಷ್ಟೊತ್ತಿಗಾಗಲೇ ಅವರ ಪತಿ ಅಂದರೆ ರಾಘವೇಂದ್ರ ಸ್ವಾಮೀಜಿಗಳು ಸನ್ಯಾಸಿಯಾಗಿ ಶ್ರೀ ರಾಘವೇಂದ್ರ ತೀರ್ಥರಾಗಿರ್ತಾರೆ. ಆದರೆ ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಪತ್ನಿಯ ಆತ್ಮದ ಉಪಸ್ಥಿತಿಯನ್ನ ತಕ್ಷಣವೇ ಗ್ರಹಿಸ್ತಾರೆ ಮತ್ತು ಅವರ ಕೊನೆಯ ಆಸೆಯನ್ನ ಪೂರೈಸುವ ಸಂಕೇತವಾಗಿ ಸ್ವಲ್ಪ ಪವಿತ್ರ ನೀರನ್ನ ಅವರ ಮೇಲೆ ಸಿಂಪಡಿಸ್ತಾರೆ. ಆ ಕ್ರಿಯೆಯು ಅವರ ಆತ್ಮವನ್ನ ಮುಕ್ತಗೊಳಿಸಿತು ಮತ್ತು ಅವರ ನಿಸ್ವಾರ್ಥ ಸೇವೆಗಾಗಿ ಮತ್ತು ಪತ್ನಿ ಧರ್ಮದ ಸಂಪೂರ್ಣ ಹೃದಯ ನೆರವೇರಿಕೆಗಾಗಿ ಅವರಿಗೆ ಜನನ ಮತ್ತು ಮರಣಗಳ ಚಕ್ರದಿಂದ ಮೋಕ್ಷವನ್ನ ನೀಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು. ಇನ್ನು ಒಂದು ಸರ್ತಿ ತಂಜಾವೂರು ಜಿಲ್ಲೆಯ ಕುಂಭಕೋಣಂನಲ್ಲಿ 12 ವರ್ಷಗಳ ನಿರಂತರ ಬರಗಾಲ ತಾಂಡವವಾಡತಾಗಿತ್ತು ಮತ್ತು ಅಲ್ಲಿ ತಂಜಾವೂರಿನ ನಾಯಕರ ಆಳ್ವಿಕೆಯಲ್ಲಿ ಸೇವಪ್ಪ ನಾಯ್ಕ ಆಧ್ಯಾತ್ಮಿಕ ಸಹಾಯವನ್ನ ಪಡೆಯುವುದಕ್ಕೆ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರನ್ನ ಸಂಪರ್ಕ ಮಾಡ್ತಾರಂತೆ. ಶ್ರೀ ರಾಘವೇಂದ್ರ ಸ್ವಾಮೀಜಿಯವರಿಗೆ ಕೆಲವೊಂದಿಷ್ಟು ಯಜ್ಞಗಳನ್ನ ಮಾಡಿ ಮಳೆ ದೇವರನ್ನ ಆಹ್ವಾನಿಸುವಂತೆ ಕೋರ್ಕೊಳ್ತಾರೆ. ಆಧ್ಯಾತ್ಮಿಕ ವಿಧಿಗಳನ್ನ ನೆರವೇರಿಸಿದ ತಕ್ಷಣ ಆ ಪ್ರದೇಶದಲ್ಲಿ ನಂಬಲಾಗದಷ್ಟು ಅಭಿವೃದ್ಧಿ ಹೊಂದಿತ್ತು. ತನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದಕ್ಕೆ ರಾಜ ಮಠಕ್ಕೆ ರತ್ನದ ಹಾರವನ್ನ ಉಡುಗೊರೆಯಾಗಿ ನೀಡಿದ್ರು. ಆ ರತ್ನದ ಹಾರ ಇಂದಿಗೂ ಕೂಡ ಶ್ರೀ ರಾಘವೇಂದ್ರ ಮಠದಲ್ಲಿ ಇದೆ. ಇನ್ನು 1671 ಶ್ರಾವಣ ಕೃಷ್ಣ ಪಕ್ಷದ 2ನೇ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೂರಾರು ಭಕ್ತರನ್ನ ಉದ್ದೇಶಿಸಿ ವೆಂಕಟೇಶ್ವರನ ಅತ್ಯಂತ ಭಕ್ತಿಗೆ ನಮ್ಮ ಆತ್ಮಗಳನ್ನ ಅರ್ಪಿಸಿ ಸದಾಚಾರದಿಂದ ಬದುಕುವ ಬಗ್ಗೆ ಬಲವಾದ ಸಂದೇಶವನ್ನ ನೀಡಿದ್ರು ಅಂತ ತಿಳಿಸಿದ್ರು. ತ್ರೇತಾಯುಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಗ್ರಾಮಕ್ಕೆ ಬಂದಾಗ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರ ಪಾದದ ಹೆಜ್ಜೆಯಿಂದ ಪುನೀತರಾದ ಕಲ್ಲುಗಳಿಂದ ನಿರ್ಮಿಸಲಾದ ಬೃಂದಾವನವನ್ನ ಪ್ರವೇಶಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಆತ್ಮವನ್ನ ಕಲುಕುವ ಭಾಷಣವನ್ನ ಮಾಡಿದ್ರು. ಜಪಮಾಲೆಯನ್ನ ಉರುಳಿಸುವುದನ್ನ ನಿಲ್ಲಿಸಿದ ನಂತರ ತನ್ನ ಸುತ್ತಲೂ ಚಪ್ಪಡಿಗಳನ್ನ ಜೋಡಿಸಲು ಅವರು ತನ್ನ ಶಿಷ್ಯರನ್ನ ಕೇಳಿಕೊಳ್ತಾರೆ. ಅವರು ಪ್ರಣವ ಮಂತ್ರವನ್ನ ಜಪಿಸಲು ಪ್ರಾರಂಭ ಮಾಡ್ತಾರೆ ಮತ್ತು ಆಳವಾದ ಸಮಾಧಿಯನ್ನ ಪಡಿತಾರೆ. ಜಪಮಾಲೆ ನಿಶ್ಚಲವಾದಂತೆಯೇ ಅವರ ಶಿಷ್ಯರು ಅವರ ಸೂಚನೆಯನ್ನ ಅನುಸರಿಸಿದ್ರು ಮತ್ತು ಅವರ ತಲೆಯವರೆಗೂ ಚಪ್ಪಡಿಗಳನ್ನ ಜೋಡಿಸ್ತಾರೆ. ಮೇಲ್ಭಾಗದಲ್ಲಿ ಅವರ
1800 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನ ಒಳಗೊಂಡಿರುವಂತಹ ತಾಮ್ರದ ಪೆಟ್ಟಿಗೆಯನ್ನ ಇರಿಸಿದ್ರು ಮತ್ತು ಹೊದಿಕೆಯ ಚಪ್ಪಡಿಯನ್ನ ಇರಿಸಿ ಅದನ್ನ ಮಣ್ಣಿನಿಂದ ಮುಚ್ಚಲ್ಪಟ್ಟಿರ್ತಾರೆ. ನಂತರ ಅವರು ಸ್ವಾಮಿಯ ಸುತ್ತಲೂ ನಿರ್ಮಿಸಲಾಗಿದ್ದ ವೃಂದಾವನದ ಮೇಲೆ 12,000 ವರಹಗಳನ್ನು ಸುರಿಸಿದ್ರು ಅಂತ ಹೇಳಲಾಗುತ್ತೆ. ಇನ್ನು 1800ರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮನ್ರೋ ಅವರು ಮಠ ಮತ್ತು ಮಂತ್ರಾಲಯದ ಗ್ರಾಮದಿಂದ ಸಂಪೂರ್ಣ ಹಣವನ್ನು ಸಂಗ್ರಹಿಸಲು ಮದ್ರಾಸ್ ಸರ್ಕಾರದಿಂದ ಆದೇಶವನ್ನು ಪಡೆದಿರುತ್ತಾರೆ. ಆದಾಗ್ಯೂ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗಿದ್ರು. ಇದರಿಂದಾಗಿ ಸರ್ ಥಾಮಸ್ ಮನ್ರೋ ಅವರೇ ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಭೇಟಿಯನ್ನ ಕೊಟ್ಟಿರ್ತಾರೆ. ಅವರು ಆವರಣವನ್ನ ಪ್ರವೇಶಿಸಲು ತಮ್ಮ ಪಾದರಕ್ಷೆ ಮತ್ತು ಟೋಪಿಯನ್ನ ತೆಗೆದರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ವೃಂದಾವನದಿಂದ ಬಂದು ಮಠದ ದತ್ತಿಯನ್ನ ಪುನರಾರಂಭಿಸುವ ಕುರಿತು ಸಂವಹನವನ್ನ ನೀಡಿದ್ರು. ಮಂತ್ರಾಕ್ಷತೆ ಪಡೆದ ಮನ್ರೋ ಹಾಗೆ ಮಾತ್ರ ಸ್ವಾಮೀಜಿ ಗೋಚರವಾಗಿದ್ರು ಮತ್ತು ಕೇಳಿಸಿಕೊಳ್ತಾಗಿದ್ರು. ತನ್ನ ಕಚೇರಿಗೆ ಹೊಂದಿಕೊಂಡಿರುವ ನಂತರ ಮನ್ರೋ ಮಠ ಮತ್ತು ಮಂತ್ರಾಲಯ ಗ್ರಾಮದ ಪರವಾಗಿ ಆದೇಶವನ್ನ ಬರೀತಾರೆ. ಹೀಗೆ ಅನೇಕ ಪವಾಡಗಳನ್ನ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಮಾಡಿಕೊಂಡು ಕಲಿಯುಗದಲ್ಲಿ ಜನರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ತಾ ಇರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಭಕ್ತರ ಉದ್ಧಾರ ಮಾಡ್ತಿದ್ದಾರೆ. ಇದಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮೀಜಿಗೆ ಸಂಬಂಧಿಸಿದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.